ವೆಲ್ಕಮ್ ಟು ಸಂಪರ್ಕ ಟಿವಿ. ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಆದಂತಹ ಮಾಧುರಿ ಅವರು ನಮ್ಮ ಸಂಪರ್ಕ ಚಾನಲ್ ಇದ್ದಾರೆ. ಅವ್ರನ್ನ ಸಂದರ್ಶನ ಮಾಡ್ಲಿಕ್ಕೆ ಅಂತ ಅವ್ರನ್ನ ನಮ್ಮ ಮುಂದೆ ಕೂರಿಸ್ಕೊಂಡಿದ್ದೀವಿ. ವೆಲ್ಕಮ್ ಟು ಚಾನಲ್ ಮ್ಯಾಮ್. ನಮಸ್ತೆ ಮ್ಯಾಮ್, ತಮ್ಮ ಪರಿಚಯ? ನನ್ನ ಹೆಸರು ಮಾಧುರಿ ಅಂತ. ನಾನು ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಮತ್ತೆ ಫಿಡೆ ಇನ್ಸ್ಟ್ರಕ್ಟರ್ ಮತ್ತೆ ಚೆಸ್ ಇನ್ ಸ್ಕೂಲ್ ಪ್ರೋಗ್ರಾಮ್ ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಮ್ಯಾಮ್, ನಿಮ್ಗೆ ಚೆಸ್ ಆಟನ ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ತರ ಪ್ರೇರಣೆ ಇತ್ತು? ಅಂದ್ರೆ ಲೈಕ್ ಮನೆಯಲ್ಲಿ ಅಪ್ಪನ ಜೊತೆ ಸಿಂಪಲ್ ಆಗಿ ಅಂದ್ರೆ ಮಾಮೂಲಿ ಮನೆಯಲ್ಲಿ ಆಡ್ತೀವಲ್ಲ ಅದೇ ತರ ನಾನು ಚೆಸ್ ಆಡ್ತಾ ಇದ್ದೆ. ಆಮೇಲೆ ಲೈಕ್ ಹ್ಯಾಬಿಟ್ ಒಂದ್ 21 ವರ್ಷದಲ್ಲಿ ಅನ್ಸಿತ್ತು ಚೆಸ್ ಡಿಫ್ರೆಂಟ್ ಆಗಿ ಅಚೀವ್ ಮಾಡ್ಬೇಕು ಅಂತ. ಹಂಗೇನಾದ್ರು ಬೇರೆ ತರ ಒನ್ ಆಫ್ ದ ಡಿಗ್ರಿ ಹೋಲ್ಡರ್ ಆಗಕ್ಕೆ ಇಷ್ಟ ಇಲ್ಲ. ಸೊ ಏನಾದ್ರು ಡಿಫ್ರೆಂಟ್ ಆಗಿ ಬೇರೆ ತರ ಅಚೀವ್ ಮಾಡ್ಬೇಕು ಅಂತ ಅನಿಸ್ತು. ಸೊ ಹಾಗೆ ಚೆಸ್ ಬಂದಿದ್ದು. ನನ್ನ ಫಸ್ಟ್ ಗುರು ಬಂದು ನನ್ನ ಹಸ್ಬೆಂಡ್ ಮಂಜುನಾಥ್ ಜೈನ್ ಅಂತ ಹೇಳಿ. ಅವ್ರು ಇಲ್ದೆ ನಾನು ಇಷ್ಟು ದೂರ ಬರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಚೆಸ್ ಆಟನ ಯಾವ ತರ ಪ್ರಾರಂಭ ಮಾಡಿದ್ವಿ? ಸೊ ಹಾಗೆ ನಾನು ಸುಮ್ನೆ ನಾನು ಶ್ರೀರಂಗಪಟ್ಟಣದಲ್ಲಿ ಇದ್ದಿದ್ದು ಬೇಸಿಕಲಿ. ಅಲ್ಲಿಂದ ಮೈಸೂರ್ಗೆ ಒಂದು ಪೇಪರ್ ಅಲ್ಲಿ ನೋಡಿದೆ ಚೆಸ್ ಹೇಳ್ಕೊಡ್ತಾರೆ ಅಂತ ಹೇಳಿ. ನನ್ನ ಫ್ರೆಂಡ್ ಒಂದು ಕಂಪ್ಯೂಟರ್ ಸೆಂಟರ್ ಇತ್ತು. ಅಲ್ಲಿ ಟೈಮ್ ಇತ್ತು ನಂಗೆ ರಜದಲ್ಲಿ. ಹೋಗಿ ಸುಮ್ನೆ ಕೂತ್ಕೊಂಡು ಚೆಸ್ ಆಡೋಣ ಅಂತ ಹೇಳಿ ಮನೇಲಿ ನಮ್ಮ ಅಪ್ಪನ ಜೊತೆ ತುಂಬಾ ಗೆಲ್ತಾ ಇದ್ದೆ. ಸೊ ಹಂಗೆ ಹೋಗಿ ಅಲ್ಲಿ ಆಡ್ಬೇಕಂತ ನನ್ಗೆ ಅನ್ಸ್ತು. ಆಯ್ತು, ನೋಡಿದ್ರೆ ಗೆದ್ಬಿಟ್ಟೆ ಅದ್ರ ಮೇಲೆ. ನಾನೇ ಚಾಂಪಿಯನ್, ನೆಕ್ಸ್ಟ್ ಗೆಲ್ಬೋದು ಅಂತ ತುಂಬಾ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಆಮೇಲೆ ಪೇಪರ್ ಅಲ್ಲಿ ನೋಡಿದೆ ಆಡ್, ಅಂದ್ರೆ ಚೆಸ್ ತರಬೇತಿ ಇದೆ, ಇಂಟರ್ನ್ಯಾಷನಲ್ಸ್ ಏನಾದ್ರು ಆಡ್ಬೇಕು ಅಂತಿದೆ ಅಂತ ಹೇಳಿದ್ರೆ ಡೈಲಿ ಒಂದ್ ಮಂತ್ ಟ್ರಾವೆಲ್ ಮಾಡಿದೆ. 21 ಇಯರ್ಸ್ ಆಗ ಎಲ್ಲ ನಗ್ತಾ ಇದ್ರು, ಮದ್ವೆ ಆಗೋ ಟೈಮ್ ಅಲ್ಲಿ ಎಂತ ಚೆಸ್ ಈಗ ಅಂತ ಹೇಳಿ. ಸೊ ಹಾಗೆ ಶುರು ಆಯ್ತು. ಅದಾದ್ಮೇಲೆ ನಾನು ರಾಮನಗರದಲ್ಲಿ ಮಂಜುನಾಥ್ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ಟೂರ್ನಮೆಂಟ್ ಆಡಕ್ ಬಂದಿದ್ರು. ನಾನು ಕೂಡ ಪೇಪರ್ ಅಲ್ಲಿ ನೋಡಿ ಟೂರ್ನಮೆಂಟ್ ಆಡಕ್ ಹೋಗಿದ್ದೆ. ಆಗ ಅವ್ರ ಸ್ಟೂಡೆಂಟ್ ಇದ್ರು. ಸೊ ನಂಗೆ ಇಲ್ಲಿಗಲ್ಸ್ ಅದೆಲ್ಲ ಗೊತ್ತಿರ್ಲಿಲ್ಲ. ಸಿಂಪಲ್ ಆಗಿ ಚೆಸ್ ಮನೇಲಿ ಹೇಗೆ ಆಡ್ತೀವಿ ಹಾಗೆ. ಸೊ ಅವ್ರ ಹುಡುಗ ಕಂಪ್ಲೇಂಟ್ ಮಾಡ್ತಿದ್ದ, ಅವ್ರಂತೂ ಬಿಟ್ಬಿಡು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ. ಹಂಗೆ ಪರಿಚಯ ಆಗಿ ಆಮೇಲೆ ಅವ್ರು ಇಂಟರ್ನ್ಯಾಷನಲ್ ಪ್ಲೇಯರ್ ಮತ್ತೆ ವರ್ಲ್ಡ್ ಎಲ್ಲ ಆಡಿದ್ದಾರೆ. ಸೊ ಹಂಗೆ ಆಮೇಲೆ ಪರಿಚಯ ಆಗ್ತಾ ನನಗೂ ಕೋಚಿಂಗ್ ಮಾಡಿ ಅಂತ ಕೇಳ್ಕೊಂಡಿದ್ದೆ ಅವ್ರಿಗೆ. ಸರಿ ಆಯ್ತು ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಹಾಗೆ 8 ಇಯರ್ಸ್ ವರ್ಗು ನನ್ನ ಎಲ್ಲ ಪೂರ್ತಿ ಏನೇನಿದೆ ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗೋದ್ರಿಂದ ಇರೋದು ಎಲ್ಲಾ ಕಡೆನೂ ಕೂಡ ತುಂಬಾ ಹೆಲ್ಪ್ ಮಾಡಿ ಹಾಗೆ 8 ಇಯರ್ಸ್ ಆದ್ಮೇಲೆ ನಾವಿಬ್ರು ಮದ್ವೆ ಆಗಿದ್ವಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಸ್ ಆಡುವಾಗ ಮೊದಲನೇ ಪಂದ್ಯ ಯಾವ್ದು? ಅಂದ್ರೆ ಲೈಕ್ ಚೆಸ್ ಅಲ್ಲಿ ಏನಂದ್ರೆ ನೀವು ಸ್ಟೇಟ್ ಆಡಿಲ್ಲ ಅಂದ್ರೂ ಕೂಡ ಡೈರೆಕ್ಟ್ ಆಗಿ ನ್ಯಾಷನಲ್ಸ್ ವರ್ಲ್ಡ್ ಎಲ್ಲ ಆಡ್ಬೇಕು. ಚೆಸ್ ವಿಶೇಷನೇ ಅದು. ಈಗ ಕೆಲವೊಂದ್ ಟೈಮ್ ಅಲ್ಲಿ ನಾವು ಡಿಸ್ಟ್ರಿಕ್ಟ್ ಅಲ್ಲಿ ಸೇಲ್ ಆಗ್ತೀವಿ, ಪರವಾಗಿಲ್ಲ, ನೆಕ್ಸ್ಟ್ ನ್ಯಾಷನಲ್ಗೆ ಅವಕಾಶ ಇದೆ. ಯಾಕಂದ್ರೆ ತುಂಬಾ ಜನ ಆಡ್ತಾರೆ. 92 ದೇಶ ಚೆಸ್ ಆಡುತ್ತೆ. ಸೊ ಹಂಗಾಗಿ ನೀವು ಆಡ್ಕೊಂಡು ಹೋಗ್ಬೋದು ಎಲ್ಲಿ ವರ್ಲ್ಡ್ ವರ್ಗು. ನಿಮ್ಮ ಕೆಪಬಲ್ ಹೇಗಿದೆ, ಚೆನ್ನಾಗಿ ಆಡ್ತಿದ್ದೀರಾ ಅಂದ್ರೆ ಹಂಗೆ ಇದ್ರಲ್ಲಿ ಏನು ಆತರ ಈಗ ಡಿಸ್ಟ್ರಿಕ್ಟ್ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗುತ್ತೆ. ಒಂದೊಂದ್ಸತಿ ಚೆಸ್ ಅಲ್ಲಿ ಒಟ್ಟು ನಮ್ಗೆ 9 ರೌಂಡ್ ಇರುತ್ತೆ. ಸೊ 9 ರೌಂಡ್ ಅಲ್ಲಿ ಕೆಲವರೆಲ್ಲ ಒಂದು ಸಣ್ಣ ಪಾಯಿಂಟ್ ಅಲ್ಲಿ ಹಾಫ್ ಪಾಯಿಂಟ್ ಅಲ್ಲಿ ಮಿಸ್ ಆಗಿರ್ತೀವಿ. ಸೊ ಹಂಗಾಗಿ ಆ ತರದೆಲ್ಲ ಏನು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಈಗ ಒಂದ್ ಸ್ವಲ್ಪ ಕಂಪಲ್ಸರಿ ಮಾಡಿದ್ದಾರೆ. ಸ್ಟೇಟ್ ಆಡಿದ್ರೆ ನ್ಯಾಷನಲ್ಸ್ ಆಡಿದ್ರೆ ಮಾತ್ರ ವರ್ಲ್ಡ್ ಆಡಕ್ಕೆ ಅವಕಾಶ ಇರುತ್ತೆ ಅಂತ. ಬಟ್ ಎಲ್ಲರಿಗೂ ಅವಕಾಶ ಇದೆ. ಮತ್ತೆ ಪ್ರತಿನಿತ್ಯ ಯಾವ ತರ ಅಭ್ಯಾಸನ ಮಾಡ್ತಾ ಇದ್ದೀರಾ? ದಿನ ಲೈಕ್ ಈಗ ನಾನು ಸ್ವಲ್ಪ ಆಟ ನಿಲ್ಸಿದ್ದೇನೆ. ಯಾಕೆಂದ್ರೆ ಕೋಚಿಂಗ್ಗೆ ಬಂದಿದ್ದೇನೆ. ಬೆಳಗ್ಗೆ 4:15 ಎದ್ರೆ ನೈಟ್ 12 ಗಂಟೆವರೆಗೂ ವರ್ಕ್ ಮಾಡ್ತೀನಿ. ಆನ್ಲೈನ್ ಕ್ಲಾಸಸ್ ತಗೊಳ್ತೀನಿ. ಒಂದು 10 ದೇಶಕ್ಕೆ 15 ದೇಶಕ್ಕೆ ಕ್ಲಾಸಸ್ ಮಾಡ್ತೀನಿ. ನಮ್ಮ ಕೆಳಗಡೆ ಒಂದು 40 ಕೋಚ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಈಗಲೂ ಕೂಡ ನೆಕ್ಸ್ಟ್ ಸರ್ಬಿಯಾಗೆ ಹೋಗ್ಬೇಕಂತ ಅನ್ಕೊಂಡಿದೀನಿ ವರ್ಲ್ಡ್ ಆಡ್ಲಿಕ್ಕೆ. ಅಂದ್ರೆ ವರ್ಲ್ಡ್ ಅಮೆಚೂರ್ ಅಂತ ಹೇಳಿ. ಅದು ಡೈರೆಕ್ಟ್ ಆಗಿ ನಮ್ಗೆ ಟೈಟಲ್ ಬರುತ್ತೆ, WSM ಆತರ ಟೈಟಲ್ ಸ್ವಲ್ಪ ವಿಮೆನ್ ಫಿಡೆ ಮಾಸ್ಟರ್ ಅಂತ. ಹಾಗೆ ನೀವು ಬಲಿಷ್ಠ ಎದುರಾಳಿ ಅಂತ ಹೇಳ್ತಾರೆ, ಅವ್ರನ್ನ ಯಾವ ತರ ನೀವು ರೆಕಗ್ನೈಸ್ ಮಾಡ್ತೀರಾ? ಅಂದ್ರೆ ಈಗ ನಮ್ದು ರೇಟಿಂಗ್ ಇರುತ್ತೆ. ಎಲ್ಲರೂ ಸ್ಟ್ರಾಂಗ್ ಆಗೇ ಇರ್ತಾರೆ, ಯಾರು ವೀಕ್ ಸ್ಟ್ರಾಂಗ್ ಅಂತ ಏನಿರಲ್ಲ. ನಾವು ಹೇಗ್ ಆಡ್ತೀವಿ ಆ ಟೈಮ್ ಅಲ್ಲಿ ಕೂತ್ಕೊಂಡು ಗೇಮ್ ಫೋಕಸ್ ಆಗಿ ಎಷ್ಟು ಪ್ರಿಪೇರ್ ಆಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ರೀಸೆಂಟ್ ಆಗಿ ನೋಡಿದ್ರೆ ಗುಕೇಶ್ ಕಾರ್ಲ್ಸನ್ನ ಬೀಟ್ ಮಾಡಿದ್ರು. ಸೊ ಈಸ್ ತುಂಬಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಬಟ್ ಸ್ಟಿಲ್ ಹೊಡಿತಾರೆ. ಚೆಸ್ ಅಲ್ಲಿ ಆತರ ಏನು ಇರಲ್ಲ. ಬಟ್ ನೀವ್ ಹೆಂಗೆ ಪ್ರಾಕ್ಟೀಸ್ ಮಾಡಿರ್ತೀರಾ, ಹೆಂಗೆ ಆ ಟೈಮ್ ಅಲ್ಲಿ ಕೂತ್ಕೊಂಡು ಗೇಮ್ ಚೆನ್ನಾಗಿ ಆಡ್ತೀರಾ ಅದ್ರ ಮೇಲೆ. ಈಗ ಗೆದ್ದಾಗ ಸೋತಾಗ ಯಾವ ತರ ಪರಿಣಾಮ ಬೀರುತ್ತೆ? ಏನಂತ ಅಂದ್ರೆ ಚೆಸ್ ಅಲ್ಲಿ ನಾವೇನು ಎಕ್ಸ್ಪ್ರೆಸ್ ಮಾಡಂಗಿಲ್ಲ. ಆಕ್ಚುಲಿ ಸೋತ್ರು ಗೆದ್ರು ಸೈಲೆಂಟ್ ಆಗಿ ಬರ್ತೀವಿ. ಯಾಕಂದ್ರೆ ಅಲ್ಲಿ ಏನು ನಾವು ಎಕ್ಸ್ಪ್ರೆಸ್ ಮಾಡಂಗಿಲ್ಲ. ತುಂಬಾ ಫೀಲ್ ಆಗುತ್ತೆ ನಮ್ಗೆ. ಹೆಂಗಂದ್ರೆ 3 ದಿನ ನಿದ್ದೆ ಮಾಡಕ್ಕೆ ಕೊಡಲ್ಲ ಸೋತಾಗ. ನೆಕ್ಸ್ಟ್ ಗೇಮ್ ಹೋಗ್ಬೇಕು ಅಂದ್ರೆ ನಾವು ತುಂಬಾ ಕಷ್ಟ ಪಡ್ತೀವಿ. ಹೋಗಕ್ಕೆ ಕಷ್ಟ ಆಗುತ್ತೆ. ಸೋತೆ ಅದೇ ಫೀಲ್ ಆಗ್ತಿರುತ್ತೆ. ಯಾಕೆ ಸೋತೆ, ಹೆಂಗ್ ಸೋತೆ, ಬರೀ ಅದೇ ಯೋಚನೆ. ಎಲ್ಲರಿಗೂ ನಾರ್ಮಲ್ ಆಗಿ ಗೇಮ್ ಆಡಿದಾಗ ನೋವು ಅಲ್ಲೇ ಇರುತ್ತೆ. ನಮ್ಗೆ ಕೊರಿಯತ್ತೆ. ಯಾರಾದ್ರೂ ಬೈದ್ರೆ ಎಷ್ಟು ಫೀಲ್ ಮಾಡ್ತೀವಿ, ಎಷ್ಟು ವರ್ಷ ಆದ್ರೂ ಜ್ಞಾಪನ ಇಟ್ಕೊಳ್ತೀವಿ. ಅದೇ ತರ ಚೆಸ್ ಅಲ್ಲೂ ನಮ್ಗೆ ಅಷ್ಟು ಫೀಲ್ ಆಗುತ್ತೆ ಒಂದು ಮ್ಯಾಚ್. ಈಗ ನೀವು ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಆ ಸ್ಟ್ರೆಸ್ ನ ಯಾವ ತರ ಅಂದ್ರೆ ಲೈಕ್ ಮತ್ತೆ ಬೇರೆ ಬೇರೆ ಗೇಮ್ಸ್ ನೋಡೋದು,
ಮತ್ತೆ ಒಂದು ಮೋಟಿವೇಶನ್ ಏನಾದ್ರು ಕೇಳೋದು, ಹಂಗೆ ನೋಡ್ತಾ ಹಾಗೆ ತಗೋಬೇಕಾಗತ್ತೆ. ಅಂದ್ರೆ ತುಂಬಾ ಕಷ್ಟ ಹೊರಗಡೆ ಬರುತ್ತೆ. ಸೋತ್ರೆ ಮಾತ್ರ ತುಂಬಾ ಕಷ್ಟ. ನನ್ನ ಫ್ರೆಂಡ್ ಹೇಳ್ತಿದ್ರು ಆರತಿ ಅಂತ, ಅವರು ಆಕ್ಚುಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿರ್ತಾರೆ, ಸೋಲ್ತಾರೆ. ಒಂದು 5 ಕಿಲೋಮೀಟರ್ಸ್ ಹಂಗೆ ವಾಕ್ ಮಾಡಿದಾರೆ. ಫ್ಲೈಟ್ ಹತ್ಬೇಕಾದ್ರೆ ಕಣ್ಣ ನೀರ್ ಹಾಕೊಂಡು ನೆಕ್ಸ್ಟ್ ಟೈಮ್ ನಾನು ಬರ್ಬೇಕಾರೆ ಚಾಂಪಿಯನ್ ಆಗ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಬಂದು ಆಮೇಲೆ ಹಂಗೆ ವಾಕ್ ಮಾಡ್ತಾರೆ. ಒಂಥರ ಸ್ಟ್ರೆಸ್ ನ ಹಿಂಗೋ ಒಂದ್ ಕಡೆ ಹೊರಗಡೆ ಹಾಕ್ಲೇಬೇಕು, ಏನಾದ್ರು ಬೇರೆ ತರ ನೋಡುವಂಥದ್ದು ಹಾಗೆ. ಆದ್ರೂ ಬಟ್ ಮನ್ಸಲ್ಲಿ ಇದ್ದೇ ಇರುತ್ತೆ, ಮರೆಯಕ್ ಆಗಲ್ಲ. ಯಾವ ತರ ಹೊರಗೆ ಹಾಕ್ತಿರ್ತ ಅಂತ ನಾನ್ ಹಾಡ್ ಕೇಳ್ತೀನಿ, ಇಲ್ಲ ಅಂದ್ರೆ ಏನಾದ್ರು ಚೆನ್ನಾಗಿರೋಂಥದ್ದು ನಮ್ ದೇಶದ ಬಗ್ಗೆ ಆ ಥರದ್ದೆಲ್ಲ ನೋಡಿ ಹೊರಗೆ ಮೋಟಿವೇಶನ್ ಮಾಡ್ಕೊಂಡು ನಿಮಗೆ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಗೇಮ್ ಗೆ ಪ್ರಿಪೇರ್ ಆಗ್ಲಿಕ್ಕೆ ಆಗಲ್ಲ. ಒಂದ್ ಅಪ್ಸೆಟ್ ಆಯ್ತು ಅಂದ್ರೆ ಮತ್ತೆ ಪುನಃ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಶುಡ್ ಬಿ ಸ್ಟ್ರಾಂಗ್. ನೀವು ದೇಶ ಸುತ್ತಬೇಕಾಗುತ್ತೆ ಈ ತರ ಇದ್ದಾಗ, ಮತ್ತೆ ತುಂಬಾ ಅನೇಕ ಟ್ರೈನಿಂಗ್ ನ ತಗೋಬೇಕಾಗುತ್ತೆ. ಕುಟುಂಬ ಹೇಗೆ ನಿಲ್ಲುತ್ತೆ? ಮೇನ್ ಆಗಿ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಅಮ್ಮನ ಬಗ್ಗೆ ಮಿಸ್ ಮಾಡ್ಬಾರ್ದು. ಅವ್ರು ಇರೋದಕ್ಕೇನೆ ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗಿ ಇಷ್ಟೆಲ್ಲ ಪೂರ್ತಿ ಅಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ನನ್ ಮಗ ಅಂದಾಗಿರ್ಬೋದು, ನಮ್ಮ ಮಕ್ಳಿಗೂ ಯಾರು ನಾವೇನು ಮನೇಲಿ ಹೇಳ್ಕೊಡೋದು ಓದ್ಸೋದು ಏನು ಮಾಡಿಲ್ಲ. ತುಂಬಾ ಕಮ್ಮಿ ಆಕ್ಚುಲಿ. ಸಮಯ ಸಿಗಲ್ಲ ಅನ್ಸುತ್ತೆ. ಸಮಯ ಸಿಗಲ್ಲ, ಬಟ್ ಅವ್ರು ಹಂಗೆ ಓದ್ತಾರೆ. ಯಾಕಂದ್ರೆ ನಮ್ಮ ಮನೆ ವಾತಾವರಣ ಆಗಿದೆ, ಟಿವಿ ಇಟ್ಟಿಲ್ಲ ಮನೆಯಲ್ಲಿ, ಟಿವಿ ಇಲ್ಲ, ಪೂರ್ತಿ ಟ್ರೋಫೀಸ್ ತುಂಬಿದೀವಿ. ಅವ್ರಿಗೂ ಪ್ರತಿ ಕ್ಷಣನೂ ಇದನ್ನೇ ಹೇಳ್ತಾ ಇದೀವಿ, ಚೆಸ್ ಬಗ್ಗೆ. ಚೆಸ್ ಅಚೀವ್ ಮಾಡಿ ಏನಾದ್ರು ಸಕ್ಸಸ್ ಆಗ್ಬೇಕು ನಾವು ಲೈಫ್ ಅಲ್ಲಿ, ಆತರ ಹೇಳಿದಾಗ ಅವ್ರಿಗೂ ಕೂಡ ಅದೇ ಮೋಟಿವೇಶನ್ ಆಗಿ. ನನ್ ಮಗಳು ಚೆಸ್ ಆಡ್ತಾಳೆ, ಅವಳು ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದೀವಿ, ಮನೆಯಲ್ಲಿ ಹೇಳ್ಕೊಡ್ತೀವಿ. ರಜಾಗಳಿದ್ದಾಗ ಮಾಮೂಲಿ ಸ್ಕೂಲ್ 1-2 ಡೇಸ್ ಕಳಿಸ್ತೀವಿ, 3 ಡೇಸ್ ಹಂಗೆ. ಟೂರ್ನಮೆಂಟ್ಸ್ ಇದ್ದಾಗ ಟೂರ್ನಮೆಂಟ್ಸ್ ಕಳಿಸ್ತೀವಿ. ಹಾಗೆ ತುಂಬಾ ಅವಳು ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ನನ್ನ ಹಸ್ಬೆಂಡ್ಗೆ. ತುಂಬಾನೇ ಇಷ್ಟಪಡ್ತಾರೆ. ಮಾಮೂಲಿ ಹುಡುಗಿ ತರ ಇರಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ತುಂಬಾ ಚೆನ್ನಾಗಿ ಅಚೀವ್ ಮಾಡ್ಬೇಕು ಅನ್ನೋದು ಒಳ್ಳೆ. ಸೊ ಹಂಗಾಗಿ ಅಮ್ಮ ಅಪ್ಪ ಇಬ್ರಿಗೂ ಸಪೋರ್ಟ್ ತುಂಬಾ ಜಾಸ್ತಿ, ಹೇಳಂಗಿಲ್ಲ. ಅವ್ರು ಪೂರ್ತಿ ಅವರೇ ನೋಡ್ಕೊಳ್ತಾರೆ. ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಇದೆಯಾ? ಅಂತಂದ್ರೆ ಅವ್ರು ಇಲ್ಲ ಅಂದ್ರೆ ನಾನು ಇಲ್ಲಿ ಇಲ್ಲ ಅಂತ. ಯಾಕಂದ್ರೆ ಒಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತಾರೆ. ಹಾಗೆ ಒಂದು ಯಶಸ್ವಿ ಮಹಿಳೆ ಹಿಂದೆ ಒಂದು ಪುರುಷನ ಇದ್ದೇ ಇರ್ಬೇಕು. ಹೌದು, ಅವ್ರಿಲ್ಲ ಅಂದ್ರೆ ನಾನು ಖಂಡಿತ ಇಷ್ಟು ಮಟ್ಟಿಗೆ ಬರ್ತಿರ್ಲಿಲ್ಲ. ಪ್ರತಿ ಕ್ಷಣ ಹೆಣ್ಮಕ್ಳು ಮನೇಲಿ ಇರಬಾರ್ದು, ಮನೇಲಿ ಕುತ್ಕೋಬಾರ್ದು, ಏನಾದ್ರು ಡಿಫ್ರೆಂಟ್ ಆಗಿ ಅಚೀವ್ ಮಾಡ್ಬೇಕು. ಅವ್ರಂತೂ ನಂಗೆ ಹೆಂಗ್ ಟ್ರೈನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಟ್ರೈನಿಂಗ್ ಅಂತ ನಮ್ಮ ಮನೇಲಿ ಬಂದಾಗ ಹೇಗ್ ಮಾಡಿದ್ರು ಅಂದ್ರೆ, ನಮ್ ರಿಲೇಟಿವ್ಸ್, ನಮ್ ಫ್ರೆಂಡ್ಸ್, ನಮ್ಮ ಅಪ್ಪ ಅಮ್ಮ ಎಲ್ಲರನ್ನೂ ಕಟ್ ಮಾಡ್ಬಿಟ್ಟಿದ್ರು. ಯಾರ ಜೊತೆನೂ ಮಾತಾಡಕ್ ಅವಕಾಶನೇ ಕೊಡ್ತಿರ್ಲಿಲ್ಲ. ನೀನು ಇಲ್ಲಿ ಸಮಯ ಕೊಟ್ರು ಇಲ್ಲಿ ಸಮಯ ಕೊಡಕ್ಕಾಗಲ್ಲ ಅಂತ 8-10 ಅವರ್ಸ್ ಪ್ರಿಪೇರ್ ಮಾಡ್ತಿದ್ರು. ಪ್ರತಿ ದಿನಾನು ಮಿಸ್ ಮಾಡ್ತಿರ್ಲಿಲ್ಲ. ಎದ್ದೋಳ್ಸೋದಿಂದ ನಂಗೆ ಒಂಥರ ಮಿಲಿಟರಿ ಸಿಸ್ಟಮ್ ತರ ಆಗೋಗ್ಬಿಟ್ಟು, ಹಂಗೆ ಆಚೆ ಈಚೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಯಾರ ಫ್ರೆಂಡ್ಸ್ ಫೋನು ಏನೂ ಇರ್ಲಿಲ್ಲ. ಒಂಥರ ಕೈದಿ ತರ ಆಗ್ಬಿಟ್ಟಿದೆ. ಆ ಏಜ್ ಅಲ್ಲಿ ತುಂಬಾ ಕಷ್ಟ ಅಂತ ಹೇಳಿದ್ರು ಚೆಸ್ ಆಡೋದು. ಅಂದ್ರೆ ಆಲ್ರೆಡಿ ನಾನು ಏನು ಏಜ್ ಕ್ಯಾಟಗರಿಗಳೇ ಆಡಿಲ್ಲ ಆಕ್ಚುಲಿ. ಸೊ ಆ ಟೈಮಲ್ಲಿ ಖಂಡಿತ ಅಚೀವ್ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೂ ಇವರು ಈ ಪುಷಪ್ ಅವರ್ಸ್ ಟುಗೆದರ್ ವರ್ಕ್ ಮಾಡಿ ಫೋಕಸ್ ಮಾಡಿ ಖಂಡಿತ ಲೈಫ್ ಅಲ್ಲಿ ಯಾವ ಏಜ್ ಇಂದ ಸ್ಟಾರ್ಟ್ ಮಾಡಿದ್ರು? 21. ಚೆಸ್ ಗೇರಂದ್ರೆ 4.5 ವರ್ಷಕ್ಕೆ ಶುರು ಮಾಡ್ತೀವಿ ಬೇಸಿಕಲಿ ಚೆಸ್ ನ. ಎಂಜಾಯ್ ಮಾಡಿದ್ದೀರಾ ಅಂತ ಚೆಸ್ ನ? ತುಂಬಾ ಎಂಜಾಯ್ ಮಾಡಿದೀನಿ, ತುಂಬಾ ಪೇನು ತಗೊಂಡಿದ್ದೀನಿ. ಅಂದ್ರೆ ಯಾರು ಫ್ರೆಂಡ್ಸ್ ಏನು ಇರ್ತಿರ್ಲಿಲ್ಲ ಎಂಟರ್ಟೈನ್ಮೆಂಟ್ ಅಂತ. ಮತ್ತೆ ಇಂಡಿವಿಜುವಲ್ ಆಗಿರ್ಬೇಕಾಗ್ತಿತ್ತು ಟೂರ್ನಮೆಂಟ್ಸ್ ಗಳಿಗೆ ಹೋದಾಗ. ಮತ್ತೆ ಅಲ್ಲಿ ಫುಡ್ ಇರ್ತಿರ್ಲಿಲ್ಲ, ಬೇರೆ ಬೇರೆ ತೊಂದರೆ ಆಗೋದು, ಮತ್ತೆ ಸ್ಟೇಯಿಂಗ್ ಇಲ್ಲ, ಹಿಂಸೆ ಆಗೋದು, ಅದೆಲ್ಲ ಪೂರ್ತಿ ಒಂದ್ ನಮ್ ಲೈಫ್ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಅಲ್ಲಿ ಕಳೆದ್ಬಿಟ್ಟಿದ್ವಿ. ಮಿಡ್ ನೈಟ್ ಎದ್ದೊಳ್ಬೇಕು, ಯಾವಾಗಂದ್ರೆ ಯಾವಾಗ್ಲೂ ಎಚ್ಚರವಾಗಿರ್ಬೇಕು, ಕಾನ್ಶಿಯಸ್ ಆಗಿರ್ಬೇಕು, ಎಲ್ಲಾ ತರ. ಇವಾಗ್ನವ್ರಿಗೆ ಯಾವ್ಯಾವ ಪ್ರಶಸ್ತಿಗಳನ್ನ ನಮ್ಮೂರಿಗೆ? ಲೈಕ್ ನಂಗೆ ನಾನು 200 ಗೇಮ್ಸ್ ಆಡಿದ್ದೀನಿ, 200 ಟೂರ್ನಮೆಂಟ್ಸ್ ಆಡಿದ್ದೀನಿ. ಲೈಕ್ ನನ್ ತುಂಬಾ ಕಮ್ಮಿ. ಲೈಕ್ ಏನಂತ ಅಂದ್ರೆ, ನಾನು ಬಂದಿದೆ ಏಜ್ ಕ್ಯಾಟಗರಿಗಳು ಇರ್ತಿರ್ಲಿಲ್ಲ. ಓಪನ್ ಅಲ್ಲಿ ಆಡಿದ್ರೆ ಬೆಸ್ಟ್ ವುಮೆನ್ಸ್ ಬರ್ತಾ ಇತ್ತು, ಮತ್ತೆ ರೇಟಿಂಗ್ ಬಂತು, ಏನೋ ಎಲ್ಲ ಕಷ್ಟ ಆಯ್ತು. ಏಜ್ ತುಂಬಾ ಏಜ್ ಕ್ಯಾಟಗರಿಗೆ ಆಡಿದ್ರೆ ನಮ್ಗೆ ಏಷ್ಯನ್, ಕಾಮನ್ವೆಲ್ತ್ ಆಡಿದ್ವಿ. ಸೊ ಆ ತರದೆಲ್ಲ ಟೂರ್ನಮೆಂಟ್ಸ್ಗೆ ಅವಕಾಶ ಸಿಗುತ್ತೆ. ಇಲ್ಲಾಂದ್ರೆ ಈಗ ಟ್ರೈನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯಾವ ತರ ಟ್ರೈನಿಂಗ್ ಮಾಡ್ತಾ ಇದ್ದೀರಾ? ಈಗ ಟ್ರೈನಿಂಗ್ ಅಂದ್ರೆ ಬೇಸಿಕ್ ಚೆಸ್ ಅಂದ್ರೆ ಚೆಸ್ ಅವೇನೆ. ಚೆಸ್ ಇಂದ ಈ ಮಕ್ಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಕಾನ್ಸಂಟ್ರೇಷನ್, ಇಮ್ಯಾಜಿನೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ, ಮಕ್ಕಳಿಗೆ ಕಾನ್ಫಿಡೆನ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲಾನು ಹೆಲ್ಪ್ ಆಗುತ್ತೆ. ನಾನೇನಂದ್ರೆ ಅಟ್ಲೀಸ್ಟ್ ನಾನು ಇಷ್ಟೊಂದು ಚೆಸ್ನ ನನ್ಗೆ ಇಷ್ಟೊಂದು ಹೆಲ್ಪ್ ಮಾಡಿದೆ, ಬೇರೆ ಮಕ್ಳಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಶ್ರೀರಂಗಪಟ್ಟಣ ಸಣ್ಣ ಊರಲ್ಲಿ ಇದ್ದಿದ್ದು. ನಾನು ಏನು ಏರ್ಪೋರ್ಟ್, ಪಾಸ್ಪೋರ್ಟ್ ಇವೆಲ್ಲ ಏನೂ ಗೊತ್ತಿರ್ಲಿಲ್ಲ, ಫ್ಲೈಟ್ ಅದೆಲ್ಲ ಅರ್ಥಕ್ ಮಾಡಿದಾಗ ಅವಾಗ ಅನಿಸ್ತು, ಈ ತರ ಲೈಫ್ ಲೀಡ್ ಮಾಡ್ಬೇಕು, ಹಿಂಗೆ ಇರ್ಬೇಕು, ಯಾವತ್ತು ಹೇಳ್ತಲ್ಲ ಬಡವನಾಗಿರ್ಬಾರ್ದು, ಚೆನ್ನಾಗಿ ಬೆಳಿಬೇಕು ಅಂತ. ಆ ತರಕ್ಕೆ ಬಂದು ತುಂಬಾ ಮಾಡ್ಬೇಕು. ಮೈನ್ ಬಿಹೈಂಡ್ ಮಂಜುನಾಥ್ ಅವ್ರಿಗೆ ಒಂದು ಡ್ರೀಮ್ ಕನ್ಸಿದೆ, ಮಾಡ್ಬೇಕು ಏನಾದ್ರು ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು. ಸೊ ಹಾಗೆ
ಈಗ ಎಲ್ಲ ಟ್ರೈನಿಂಗ್ ಸೆಂಟರ್ಗಳನ್ನ ಮಾಡಿ ನಮ್ದು ಮಂಡ್ಯದಲ್ಲಿದೆ, ತುಮಕೂರಲ್ಲಿದೆ, ಚನ್ನಪಟ್ಟಣ, ಮೈಸೂರಲ್ಲಿದೆ. ಮತ್ತೆ ಫಿಸಿಕಲಿ ಡಿಸೇಬಲ್ ಅವ್ರಿಗೂ ಕೂಡ ಮಾಡ್ತೀವಿ, ಬ್ಲೈಂಡ್ಗೆ, ಡಮ್ ಅಂಡ್ ಡಫ್ಗೆ. ನನ್ ತುಂಬಾ ಪ್ಯಾಷನ್ ಅಂದ್ರೆ ಲೈಕ್ ಅವರೆಲ್ಲ ಇದೊಂದೇ ಗೇಮು ಏನಂತ ಹೇಳ್ಬೋದು ಅಂದ್ರೆ ಮಕ್ಕಳಿಗೆ ಎಲ್ಲರೂ ಮಾಡ್ಬೋದು. ಬ್ಲೈಂಡ್ ಕೂಡ ಒಂದ್ 10 ಜನಕ್ಕೆ ಚೆಸ್ ಮಾಡಿದ್ರೆ ಅವ್ರಿಗೂ ಕೂಡ ಅರ್ನ್ ಮಾಡ್ಬೋದು. ಡಮ್ ಅಂಡ್ ಡಫ್ ಯಾಕೆಂದ್ರೆ ಬೇರೆ ಸ್ಪೋರ್ಟ್ಸ್ ಅವ್ರೇನು ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ. ಚೆಸ್ ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಹೇಳ್ಕೊಟ್ರು ಅವ್ರ ಲೈಫ್ ಸೆಟಲ್ ಆಗುತ್ತೆ. ಅದೊಂದು ಇಷ್ಟ. ಈಗ ಬೋರ್ಡು, ಚೆಸ್ ಬೋರ್ಡ್ ಇದೆ, ಒಂದ್ 10 ಜನ ಮಕ್ಳಿದ್ದಾರೆ, ಜಾಬ್ ಆಗುತ್ತೆ. ನಾನು ಅದನ್ನು ಕೂಡ ಮಾಡ್ತೀನಿ, ಟ್ರೈನ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಈಗ ಯಾರ್ಯಾರು ಭಾವನಾ ಎಲ್ಲ ಇದ್ದಾರೆ, ಅವ್ರಿಗೆಲ್ಲರಿಗೂ ಟ್ರೈನ್ ಮಾಡಿ ಒಂದು 40 ಜನ ಕೋಚ್ ಏನೋ ಇದ್ದಾರೆ, ಟ್ರೈನ್ ಮಾಡೋದು ಅವ್ರಿಗೆ. ಇದು ನಮ್ಮ ಭಾರತದ್ದು 5000 ವರ್ಷಗಳ ಹಿಂದೆನೆ ಸ್ಟಾರ್ಟ್ ಆಗಿತ್ತು. ಸೊ ತುಂಬಾ ಒಳ್ಳೆ ಗೇಮ್ ಆಯ್ತು, ಎಲ್ಲರೂ ಚೆಸ್ ಕಲಿಬೇಕು. ತಮಿಳ್ನಾಡಲ್ಲಿ ಒಂದು ಊರಿದೆ, ಸೊ ಅಲ್ಲಿ ಎಲ್ಲ ಡ್ರಗ್ ಅಂದ್ರೆ ಕುಡಿಯೋದು ಆ ತರಕ್ಕೆ ಅಭ್ಯಾಸ ಆಗಿರ್ತಾರೆ. ಸೊ ಅಲ್ಲಿ ಒಂದು ಚೆಸ್ ಅಂತ ಶುರು ಮಾಡಿ ಅಲ್ಲೆಲ್ಲ ಕುಡಿಯೋದ್ ಬಿಟ್ಟು ಎಲ್ಲರೂ ಚೆಸ್ ಆಡ್ತಾರೆ. ಟೋಟಲಿ ಆ ಊರ್ ಚೆಸ್ ಆಡ್ತಾರೆ. ಎಷ್ಟು ಖುಷಿ ಅಲ್ವಾ ಆ ತರ ಬದಲಾವಣೆಗಳಾದಾಗ. ಈ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನು ಕೂಡ ತೆಗೆದು ಈಗ ಮಕ್ಕಳೆಲ್ಲ ತುಂಬಾ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಮೊಬೈಲ್ ಇರ್ಬೋದು, ಟಿವಿ ಇರ್ಬೋದು, ಅದೆಲ್ಲ ಖಂಡಿತ ಚೇಂಜ್ ಆಗುತ್ತೆ. ಮಕ್ಕಳು ಆಡ್ತಾ ಇದ್ರೆ ಇಂಟೆಲಿಜೆಂಟ್ ಆ ಕ್ಷಣದಲ್ಲಿ ಏನ್ ಪ್ಲಾನ್ ಮಾಡ್ಬೇಕು, ಟೈಮ್, ಡಿಸಿಷನ್ ಮೇಕಿಂಗ್. ಅದೇ ಮಕ್ಳಿಗೆ ಏನಾದ್ರು ಚೆಸ್ ಆಡೋದ್ರ ಬಗ್ಗೆ ಏನಾದ್ರು ಕೊಡ್ತೀರಾ ನಂಗೆ? ಏನು ಚೆಸ್ ಇನ್ಪುಟ್ ಅಂತ ಅಂದ್ರೆ ಎಲ್ಲರಿಗೂ ಹೇಳ್ತೀವಿ, ಚೆಸ್ ಆಡಿ. ನೇಚರ್ ಏನಿದೋ ಅದೇ ತರ ಪೀಸಸ್ ಗಳು ಮೂವ್ ಮಾಡ್ತವೆ ಚೆಸ್ ಅಲ್ಲಿ. ಸೊ ಹಂಗಾಗಿ ಚೆಸ್ ಕಲ್ತ್ರೆ ಮಕ್ಳಿಗೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೋದು. ಈಗ ಎಲ್ಲರಿಗೂ ಒಳ್ಳೆ ಸ್ಯಾಲ್ರಿ ಎಲ್ಲ ಇದೆ ಚೆಸ್ ಅಲ್ಲಿ, ಏನು ಭಯ ಇಲ್ಲ. ಚೆಸ್ ಬಂದ್ರು ಈಗ ಸ್ಪೋರ್ಟ್ಸ್ ಅಂದ್ರೆ ಮನೇಲಿ ಎದುರ್ತಾರೆ. ಚೆಸ್ ಎಕ್ಸ್ಟ್ರಾ ಕರಿಕ್ಯುಲಮ್ ಅಲ್ಲ, ಸ್ಪೋರ್ಟ್ಸ್ ಕರಿಕ್ಯುಲಮ್ ಆಕ್ಚುಲಿ. ಯಾಕೆಂದ್ರೆ ಸ್ಪೋರ್ಟ್ಸ್ ಕಮ್ ಬ್ಯಾಕ್ ಅನ್ನತ್ತೆ. ಎಜುಕೇಶನ್ ಸ್ವಲ್ಪ ಮಕ್ಳಿಗೆ ಹಿಂದೇಟ್ ಅಲ್ವಾ. ಎಷ್ಟೊಂದ್ ಜನ 10th ಫೇಲ್ ಆಗಿದ ತಕ್ಷಣ ಮಕ್ಳು ಪಾಪ ಕಮ್ಮಿ ಮಾರ್ಕ್ಸ್ ಬಂತು ಅಂತ ಹೊಟ್ಟೋಗಿ ಸೂಸೈಡ್ ಮಾಡ್ಕೊಳ್ತಾರೆ. ಬಟ್ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಕಮ್ಮಿಗೆ, ಈಗ ನೀವು ಸೈಕಲ್ ಹೊಡಿತೀರಾ, ರಕ್ತ ಬರುತ್ತೆ, ಬಟ್ ಸ್ಟಿಲ್ ಬಿಡಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಸ್ಪೋರ್ಟ್ಸ್ ಅನ್ನೋದು ಕಮ್ಮಿಗೇನ್ ಅಂತ. ಚೆಸ್ ಅಂತಲ್ಲ, ಯಾವುದೇ ಸ್ಪೋರ್ಟ್ಸ್ ಆದ್ರೂ ಕಮ್ಮಿಗೇನ್ ಅಂತ. ಸೊ ಅದಕ್ಕಾಗಿ ಎಲ್ಲಾ ಮಕ್ಕಳಿಗೂ ಸ್ಪೋರ್ಟ್ಸ್ ಯಾವ್ದು, ಚೆಸ್ ಅಂತಲ್ಲ, ಯಾವುದೇ ಸ್ಪೋರ್ಟ್ಸ್ ಆದ್ರೂ ಕಲಿಸಿ ಅಂತ. ನೀಲ್ ಕಮ್ ಬ್ಯಾಕ್. ನಾನು ಒಂದ್ ಹುಡುಗ, ನಾನು ಹಿಂಗ್ ಪಾಸ್ ಆಗ್ತಿದೆ, ಅವ್ನ ಮಂಚ ಏನಾಯ್ತು ನಮ್ಮ ಮಂಡ್ಯ ಭಾಷೆಯಲ್ಲಿ, ಜುಲೈ ಕಣೋ ಅಂತ. ಆಮೇಲೆ ಕೇಳಿದ್ವಿ ಹೆಂಗೆ ಹುಡುಗ ಅಷ್ಟು ಕಾನ್ಫಿಡೆನ್ಸ್, ಅಂದ್ರೆ ವಾಲಿಬಾಲ್ ಪ್ಲೇಯರ್, ಮತ್ತೆ ಬರೀಬಹುದು ಬಿಡು ಏನಂತ. ಬೇರೆ ಹುಡುಗ 99 ಬಂದ್ರು ಫೀಲ್ ಮಾಡಿ ಅಳ್ತಿರ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಹಂಗಿರಲ್ಲ. ಕಮ್ ಆನ್, ನೆಕ್ಸ್ಟ್ ಒನ್ ಸೆಕೆಂಡ್. ಎಷ್ಟು ಜನ ಕಮ್ ಬ್ಯಾಕ್ ಆಗಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ. ಹೌದು, ಆತರ. ಸೊ ಸ್ಪೋರ್ಟ್ಸ್ ಇದ್ರೇನೆ ನಿಮ್ಗೆ ಲೈಫ್ ಅಲ್ಲಿ ಖುಷಿ, ಮಜಾ, ಅಳು ಎಲ್ಲ ಇರೋದು. ಆತರ ಮಾತಾಡ್ತಾ ಹೇಳಿದ್ರಿ ನಾನು ಇನ್ನೂ ಚೆಸ್ ಪ್ಲೇಯರ್ಸ್ ನ ಆಡಿದೀನಿ. ಯಾವ್ಯಾವ ದೇಶ? ನಾನು ದುಬೈ ಆಡಿದ್ದೀನಿ, ಶ್ರೀಲಂಕಾ ಆಡಿದ್ದೀನಿ, ಮತ್ತೆ ಆಲ್ ಓವರ್ ಇಂಡಿಯಾ ಮುಗಿಸ್ಬಿಟ್ಟಿದೀವಿ. ಎಲ್ಲಾ ಸ್ಟೇಟ್ ಅಲ್ಲೂ 3 ಡಿಸ್ಟ್ರಿಕ್ಟ್ ಹೋಗಿದೀವಿ. ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ. ಲೈಕ್ ತುಂಬಾ ಪ್ರತಿ ಸಲ ಈಗ್ಲೂ ಈಗ ತಾನೇ ಮತ್ತೆ ಹೋಗಿದ್ ಬಂದ್ವಿ ನ್ಯಾಷನಲ್ ಸೆಲೆಕ್ಷನ್ಗೆ. ಹಾಗೆ ರೇಟಿಂಗ್ ಇಂಪ್ರೂವ್ ಮಾಡ್ಬೇಕು ಅಂತಿದೆ, ಅದನ್ನು ಮಾಡ್ತೀನಿ, ಬಿಡಲ್ಲ. ಮತ್ತೆ ನಮ್ಗೆ ತುಂಬಾ ಟ್ರೈನಿಂಗ್ ಮಾಡ್ಲಿಕ್ಕೆ ಇಷ್ಟ. ನಾವು ಬೆಳೆದಿದೀವಿ, ಮಕ್ಕಳು ಬೇರೆಯವರು ಕೂಡ ಹೊರಗಡೆ ಬರ್ಲಿ ಅನ್ನೋದು. ಮಾತಾಡ್ತಾ ಹೇಳ್ತಾ ಇದ್ರಿ ನಾವ್ ಹಳ್ಳಿನಲ್ಲಿ ಬೆಳೆದಿರೋರು, ಫ್ಲೈಟ್ ಹತ್ತಿದ್ದೆಲ್ಲ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಲ್ಲಿ ಡ್ರಿಂಕ್ಸ್ ಇತ್ತು, ನಂಗೆ ಗೊತ್ತಿಲ್ಲ ಅದು ಡ್ರಿಂಕ್ಸ್ ಅಂತ. ನೀರಂತ ಆಕ್ಚುಲಿ ಕೊಟ್ರು ಅವರು. ಏನೋ ಇರ್ಬೋದು ನಾರ್ಮಲ್ ಅಂತ ಹೇಳಿ ಕುಡಿಯಕ್ ಹೋಗಿದ್ದೆ. ಆಮೇಲೆ ಪಕ್ಕದವ್ರು ಕರ್ನಾಟಕ, ಇಲ್ಲ ಮ್ಯಾಮ್ ಅದು ಬ್ರಾಂದಿ ಆತರ ಹೇಳಿದ. ಹಂಗೆ ಅಂದ್ರೆ ಪ್ರತಿಯೊಂದು ಒಂದೊಂದು ತಿಳ್ಕೊಳ್ಳೋದು, ಹೇಗಿರ್ಬೇಕು, ಡಿಸಿಪ್ಲಿನ್ ಅಂದ್ರೇನು, ಹೆಂಗಿರ್ಬೇಕು, ಓಡಾಡೋದು, ಯಾವ ತರ ಸ್ಟೇ ಮಾಡ್ಬೇಕು, ಹೆಂಗ್ ಸೇಫ್ಟಿ ಆಗಿರ್ಬೇಕು. ಈ ಹೆಣ್ಮಕ್ಳು ತುಂಬಾ ಕಷ್ಟ ಇದೆ, ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋದೆಲ್ಲ. ಅದೆಲ್ಲ ನೋಡ್ತಾ ನೀವು ನೋಡ್ತಿರಲ್ಲ, ಹೋಗ್ತಾ ಎಲ್ಲಾ ಕಡೆ ಹೋಗ್ತಿದ್ರೆ ಎಲ್ಲಾನು ಕಲಿತಾ ಇರ್ತೀವಿ, ನೋಡ್ತಾ, ಮಾತಾಡ್ತಾ, ಜನಗಳ ಪರಿಚಯ ಆಗ್ತಾ. ಹಂಗೆ ನೀವು ನಮ್ ದೇಶದ ಫ್ಲಾಗ್ ನ ಫೀಲ್ ಮಾಡಿದಾಗ ಹೇಗಂತ? ನನಗೆ ಅದು ಹೇಳಕ್ಕೆ ಆಗಲ್ಲ, ಕಣ್ಣಲ್ಲಿ ನೀರು. ಆಕ್ಚುಲಿ ನಾನೇ ಇಟ್ಕೊಂಡಿದ್ದು ನಮ್ಮ ಫ್ಲಾಗ್. ಅವಾಗ ರಷ್ಯಾಗ್ ಹೋದಾಗ ಅಂದ್ರೆ ಹೇಳ್ಬೇಕು, ಅದು ಫಸ್ಟ್ ಬ್ಲೇಸರ್ ಹಾಕೊಂಡಾಗ ತುಂಬಾ ಫೀಲ್ ಆಗುತ್ತೆ ನನಗೆ. ಅದು ಬಾವುಟ ನೋಡಿದಾಗ ಏನೇ ನಮ್ ಬಾವುಟ ನಾವು ಯಾರನ್ನೂ ಹಾಕಲ್ಲ, ಸಾಮಾನ್ಯ ಆರ್ಮಿಗ್ ಹಾಕ್ತಿವಿ, ಮತ್ತೆ ಪೊಲೀಸ್ ಕ್ರೀಡಾಪಟುಗಳಿಗೆ ಮಾತ್ರ ಹಾಕ್ತಿವಿ. ಬೇರೆದ್ರಲ್ಲಿ ತುಂಬಾ ಕಷ್ಟ. ಆತರ ಫ್ಲಾಗ್ ಇಟ್ಕೊಂಡು ನಾವು ನಿಂತ್ಕೊಳ್ಳಿಕ್ ಆಗಲ್ಲ. ಮೇ ಬಿ ಅದಕ್ಕೋಸ್ಕರ ಚೆಸ್ ಆಡ್ತಾ ಇದೀನಿ. ನಾನ್ ಚಿಕ್ಕದ್ರಲ್ಲಿ 10th ಅಲ್ಲಿ ಹೋಗ್ಬೇಕಾದ್ರೆ ಸುಮ್ನೆ ಫ್ಲಾಗ್ ಮಾಡ್ತಾ ಕೂತಿರು. ನವರು ಏನ್ ನಿಮ್ ಫ್ಲಾಗ್ ಅಂತ. ಅದು ತುಂಬಾ ಇಷ್ಟ ನನಗೆ, ಫ್ಲಾಗ್ ಅನ್ನೋದಿರ್ಬೋದು, ರೆಪ್ರೆಸೆಂಟ್ ಮಾಡೋದಿರ್ಬೋದು. ಹಾಗೆ ತುಂಬಾ ಎಂಜಾಯ್ ಮಾಡ್ತೀರಾ? ತುಂಬಾ ಎಂಜಾಯ್ ಮಾಡ್ತೀನಿ, ಆಲ್ವೇಸ್ ಸ್ಮೈಲ್. ಹಾಗೇನೆ ಚೆಸ್ ನ ನಮ್ ದೇಶದಲ್ಲಿ ಅಷ್ಟೊಂದು ಪ್ರಮೋಟ್ ಮಾಡಲ್ಲ, ಬೇರೆ ಗೇಮ್ಗಳ ತರ ತಗೊಳ್ಳಲ್ಲ. ಅದು ನಿಮ್ಗೆ ಎಲ್ಲಾದ್ರೂ ಒಂದ್ ಕೊರತೆ ಅಂತ ಅನಿಸ್ತಾ ಇದೆ? ಯಾಕೆಂದ್ರೆ ಬೇರೆ ಗೇಮ್ಗಳಲ್ಲಿ ಹಾಡ್ ಬಂದಾಗ ರೋಡ್ ಶೋ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಕ್ರಿಕೆಟ್, ಅದ್ರದ್ದೆಲ್ಲ ಬಂದಾಗ
ಮಾಡ್ತಾ ಇರ್ತಾರೆ. ಆ ಥರದ್ದು ಏನಾದ್ರು ನಿಮ್ಗೆ ಮಾಡ್ಬೇಕು ಅನ್ನೋ ತರ ಫೀಲ್ ಇದೆಯಾ? ಈಗೆಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಚೆಸ್ ತುಂಬಾ ಜನ ಆಡ್ತಾರೆ. ಒಂದು ಟೂರ್ನಮೆಂಟ್ ಅಲ್ಲಿ 3,000 4,000 ಅವ್ರು ಏನನ್ಬಿಟ್ಟಿದೆ ಅಂದ್ರೆ ಚೆಸ್ ಅನ್ನೋದು ಅದು ಸ್ಪೋರ್ಟ್ಸೇ ಅಲ್ಲ ಅಂತ ಹೇಳ್ತಾರೆ. ನಾವು ಒಂದು ಟೂರ್ನಮೆಂಟ್ ಗೆ ಏನಾದ್ರು ಆನಂದ್ ಆಗಿರ್ಬೋದು, ಕಲ್ಸನ್ ಆಗಿರ್ಬೋದು, ಅವರೆಲ್ಲ ಹೋಗಿ ಬಂದ್ರೆ 3 kg ಒಂದು ರಸ್ಲಿಂಗ್ ಆಡದಷ್ಟು ಲಾಸ್ ಆಗ್ತಾರೆ, ವೆಯ್ಟ್ ಲೂಸ್ ಆಗ್ತಾರೆ. ಯಾಕೆ ಅಂತಂದ್ರೆ ನಿಮ್ಗೆ ಮಾಮೂಲಿ ಎಲ್ಲ ಹೇಳ್ತಾರೆ ಒತ್ತಡ ಇರಬಾರ್ದು ಮನುಷ್ಯನಿಗೆ ಅಂತ. ತುಂಬಾ ಯೋಚನೆ ಮಾಡ್ಬಿಟ್ರೆ ಸಣ್ಣ ಆಗ್ಬಿಡ್ತೀವಿ ನಾವು, ಗೊತ್ತಿದೆಲ್ಲ ಸಾಮಾನ್ಯ. ತುಂಬಾ ಚಿಂತೆ ಆಗ್ಬಿಟ್ರೆ ಸೊ ಅಷ್ಟು ಪ್ರೆಷರ್ ಇರುತ್ತೆ. ಇಡೀ ಬಾಡಿ ಕೋಆಪರೇಟ್ ಮಾಡಿ ಫಿಸಿಕಲಿ ಫಿಟ್ ಇರ್ಬೇಕು. 8 ಗಂಟೆ ಟೈಮ್ ಗೇಮ್ ಆಡ್ಬೇಕು ಅಂದಾಗ ನಾವು ಹೇಗೆ ಕೂತ್ಕೋಬೇಕು? ಸುಮ್ನೆ ಈಸಿನ 8 hours ಒಂದ್ ಕಡೆ ಕೂತ್ಕೊಳ್ಳಿ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಇದನ್ನೇನಕ್ಕೆ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ ಮ್ಯಾಮ್. ಸ್ಪೆಕ್ಟೇಟರ್ ಗೇಮ್ ಅಲ್ಲ ಚೆಸ್ ಅನ್ನೋದು. ಚೆಸ್ ಬರೋರ್ಗ್ ಮಾತ್ರ ಚೆಸ್ ಅರ್ಥ ಆಗುತ್ತೆ. ಈಗ ಕ್ರಿಕೆಟ್ ಅನ್ಕೊಳ್ಳಿ, ಈಗ ರೈತರಿಗೂ ಅರ್ಥ ಆಗುತ್ತೆ. ಬ್ಯಾಟು ಬಾಲು ಹೊಡಿತಾರೆ, ಗೊತ್ತಾಗುತ್ತೆ. ಈಗ ಚೆಸ್ ಏನಾದ್ರು ಈಗ ಚೆಸ್ ಯಾರು ಬೇರೆಯವ್ರನ್ನ ಕೇಳಿದಾಗ ಏನಪ್ಪ ಬಿಡಪ್ಪ ತಲೆ ಕೆಟ್ಟೋಗುತ್ತೆ, ಬೇಡ ಚೆಸ್ ಅಂತಾರೆ. ಅಂದ್ರೆ ನೀವು ಯಾವಾಗ ಚೆಸ್ ಅಲ್ಲಿ ಗೊತ್ತಿರೋ ಚೆಸ್ ಪ್ಲೇಯರ್ಗೆ ತುಂಬಾ ಎಂಜಾಯ್ ಮಾಡ್ತಾರೆ. ಗೊತ್ತಿಲ್ಲ ಪ್ರಾಬ್ಲಮ್ ಇದು. ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಚೆಸ್ ಆಡ್ತಾರೆ. ಈಗ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ವಿಸಿಟ್ ನಂಗೂ ಚೆಸ್ ಕೊಟ್ಟು ಹೋಗ್ತಾರೆ. ಸಮ್ ಪೀಪಲ್ಸ್ ವಾಟ್ ದೇ ಥಿಂಕ್, ಓಕೆ ಇಂಟೆಲಿಜೆಂಟ್ ಆಗಿರೋರು ಮಾತ್ರ ಚೆಸ್ ಆಡಕ್ ಸಾಧ್ಯ ಅಂತ. ಇಲ್ಲ, ಇಂಟೆಲಿಜೆಂಟ್ ಮಾಡುತ್ತೆ ಚೆಸ್ ಆಡೋದ್ರೆ ಅಂತ. ಅದು ಪ್ರಾಬ್ಲಮ್. ಅಂದ್ರೆ ನಮ್ ದೇಶದಲ್ಲಿ ತುಂಬಾ ಪ್ರಿಫರೆನ್ಸ್ ಕೊಡಲ್ವಲ್ಲ. ಈಗ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಮ್ಯಾಮ್. ಲೈಕ್ ಗುಕೇಶ್ ಗೆದ್ದು ಬಂದಾಗ ಗವರ್ಮೆಂಟ್ ಇಂದ ಮತ್ತೆ ಕ್ಯಾಶ್ ಪ್ರೈಸ್ ಬಂದು 12 ಕೋಟಿ ಬಂತು. ಮತ್ತೆ ಗವರ್ಮೆಂಟ್ ಇಂದನೂ 40 ಲಕ್ಷ ಕೊಟ್ಟಿದ್ದಾರೆ, 40 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಇಂದ ಎಲ್ಲ ಕೊಟ್ಟಿದ್ದಾರೆ. ಆತರ ಏನಿಲ್ಲ, ಬಟ್ ವಿ ನೀಡ್ ಮೋರ್ ಸಪೋರ್ಟ್. ಇಂಡಿಯಾ ಏನಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಎದುರ್ತಾರೆ. ನನ್ ಮಗ ಸಕ್ಸಸ್ ಆಗ್ತಾನೋ ಇಲ್ವೋ, ಫೇಲ್ಯೂರ್ ಅಂತ ಭಯ ಜಾಸ್ತಿ. ಆಕ್ಚುಲಿ ಬೇಸಿಕಲಿ ಪೇರೆಂಟ್ಸ್ ಭಯ ಬಿಡ್ತಾರೆ. ಈಗ 10th ಆಗಿದ ತಕ್ಷಣ ಸ್ಟಾಪ್ ಚೆಸ್ ಮಾಡಿ ನಿಲ್ಸ್ಬಿಡೋಣ, ಸ್ಪೋರ್ಟ್ಸ್ ಬೇಡ, ಎಲ್ಲ ಡಾಕ್ಟರ್ ಇಂಜಿನಿಯರ್ ಆಗುವ ಅವ್ರಿಗೆ ಗೊತ್ತಿಲ್ಲ. ಅದು ಲಿಮಿಟೇಷನ್ ಇದೆ. ಈಗ ಅವ್ರಿಗೆ ಎಷ್ಟು ಕೋಟಿ ಹಬ್ಬ ಒಂದು ನಮ್ಮ ಇಂಡಿಯಾದ ಕಷ್ಟ ಅಲ್ಲ, ಅಷ್ಟು ಕೋಟಿಗೆ ಅವ್ರು ಒಬ್ರೇ ಹೋಗ್ತಾರೆ. ಕಷ್ಟ ಇದೆ. ಈ ಬಿಸ್ನೆಸ್ ಬೇರೆ ಅಂತ ಬಂದಾಗ ಜಾಸ್ತಿ ಬರುತ್ತೆ, ಅರ್ನ್ ಜಾಸ್ತಿ ಮಾಡ್ತೀವಿ. ಅದು ಪೇರೆಂಟ್ ಯಾಕಂದ್ರೆ ಎಲ್ಲೋ ಭಯದಲ್ಲಿ ಆ ಸ್ಪೋರ್ಟ್ಸ್ಗೆ ಸ್ಟಾಪ್ ಮಾಡ್ತಾರೆ. ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಪೇರೆಂಟ್ಸ್ಗೆ ಬೇಸಿಕಲಿ, ಬಟ್ ಅವರು ಹಾಗೆ ಸ್ಟಾಪ್ ಮಾಡ್ಬೋದು ಅನ್ಸುತ್ತೆ. ಮತ್ತೆ ಈಗ ನಾವು ಒಂದು ಹತ್ತತ್ರ ಒಂದು 500 ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದೀವಿ. ಫಿಸಿಕಲಿ ಡಿಸೇಬಲ್, ಬ್ಲೈಂಡ್ಗೆ, ಗೆ ಎಲ್ಲದಕ್ಕೂ ಕೂಡ ಚೆಸ್ ಆರ್ಗನೈಸ್ ಮಾಡ್ತೀವಿ. ಮತ್ತೆ ಹಳ್ಳಿ ಹೋಗಿ ಅಂದ್ರೆ ಗವರ್ಮೆಂಟ್ ಶಾಲೆ ಮಕ್ಕಳಿಗೆ ಚೆಸ್ ಕಲಿಸ್ಬೇಕು ಅಂತ. ಅಂದ್ರೆ ಆ ಮಗು ಚೆಸ್ ಅಚೀವ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಬಿಸ್ನೆಸ್ ಮಾಡೋದಕ್ಕಾಗ್ಲಿ ಮತ್ತೆ ಅದು ಓದೋದಕ್ಕಾಗ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಒಂದು ಇಂಟೆನ್ಷನ್ ಅಲ್ಲಿ ಎಲ್ಲಾ ನಮ್ಮ ಕರ್ನಾಟಕ ಅವೇರ್ನೆಸ್ ಕ್ಯಾಂಪ್ ಗಳನ್ನ ಶುರು ಮಾಡಿದೀವಿ, ಮಾಡ್ತಾ ಇದೀವಿ. ಹಾಗೇನೆ ಇಷ್ಟೋ ತನಕ ನಮ್ಮ ಸಂಪರ್ಕ ಚಾನಲ್ಗೆ ಚೆಸ್ ಬಗ್ಗೆ ಹೇಗಿರುತ್ತೆ, ಸರ್ಕಾರ ಹೇಗೆ ಪ್ರಮೋಟ್ ಮಾಡ್ತಾ ಇದೆ, ಮತ್ತೆ ನೀವ್ ಹೇಗೆ ಪ್ರಮೋಟ್ ಮಾಡ್ತಾ ಇದ್ದೀರಾ, ಮಾನಸಿಕ ಒತ್ತಡ ಹೇಗೆ ತಗೋತಾ ಇದ್ದೀರಾ, ಅದ್ರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಧುರಿ ಮ್ಯಾಮ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮ್ ಟಿವಿಗೂ. ತುಂಬಾ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ಒಂದು ಚೆಸ್ ಅಂತ ಮಾಡ್ತಾ ಇದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಎಷ್ಟೊಂದ್ ಜನಕ್ಕೆ ತಲುಪುತ್ತೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್.